ಕಾರ್ಯಕ್ರಮದ ಶುರುವಲ್ಲಿ ಕುಬೇರ ಮೂಲೆ ಬಗ್ಗೆ ಹೇಳ್ತೀವಿ ಏನ್ರಿ. ಒಂದು ಮನೆಯಲ್ಲಿ ತುಂಬಾ ಮಹತ್ವ ಕೊಡೋದು ಅಂದ್ರೆ ಕುಬೇರ ಮೂಲೆ, ಲಕ್ಷ್ಮಿ ಮೂಲೆ. ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಮನೇಲಿ ಸಂಪತ್ತು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ನೋಡಿ, ಕುಬೇರ ಮೂಲೆ ಅಂತಂದ್ರೆ ಎಲ್ಲರೂ ಕೂಡ ತುಂಬ ಇಷ್ಟಪಡುವಂಥ ಒಂದು ಜಾಗ ಆಗಿರುತ್ತೆ. ಯಾಕಂದರೆ ಅಲ್ಲಿ ಒಂದು ನೈಋತ್ಯದ ಒಂದು ಮೂಲೆ, ಅಲ್ಲಿ ಎಲ್ಲರೂ ಹೋಗಿ ನಮ್ಮ ಒಂದು ದುಡ್ಡು ಕಾಸು ಎಲ್ಲವನ್ನು ಸ್ಟಾಕ್ ಮಾಡುವಂಥ ಒಂದು ಜಾಗ ಆಗಿರುತ್ತೆ. ಆದರೆ ಇದೇ ಕುಬೇರ ಮೂಲೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ಅಡುಗೆ ಮನೆಯೇ ಇಟ್ಟಿರ್ತಾರೆ. ಅಡುಗೆ ಮನೆ ಏನಾದರೂ ಕುಬೇರ ಮೂಲೆಯಲ್ಲಿ ಇಟ್ಟಿದ್ರೆ, ಯಾಕಂದರೆ ಅದು ಯಾವಾಗಲೂ ಬೆಂಕಿ ಹತ್ತಿ ಉರಿತಾ ಇರುತ್ತೆ, ಮನೆಯಲ್ಲಿ ಅಂತೂ ನೆಮ್ಮದಿ ಇರಲ್ಲ. ನೆಮ್ಮದಿಗಿಂತ ಒಂದೇ ಒಂದು ರೂಪಾಯಿ ದುಡ್ಡು ಉಳಿಯಲ್ಲ ಮನೇಲಿ. ಏನು ಬರುತ್ತೋ ಸುಟ್ಟಿ ಬೂದಿ ಹೆಂಗೆ ಆಗುತ್ತೋ ಅದೇ ರೀತಿ ಸುಟ್ಟಿ ಬೂದಿ ಆಗ್ತಾ ಇರುತ್ತೆ. ಅದೇ ರೀತಿ ಕುಬೇರ ಮೂಲೆಯಲ್ಲಿ ಟಾಯ್ಲೆಟ್ಟು, ಕೆಲವೊಂದು ಸತಿ ಈ ಅಪಾರ್ಟ್ಮೆಂಟ್ಸ್ಗಳಲ್ಲಾಗಿರ್ಬೋದು ಮನೆಗಳಲ್ಲಾಗಿರ್ಬೋದು ಟಾಯ್ಲೆಟ್ನ ಇಟ್ಬಿಟ್ಟಿರ್ತಾರೆ. ಟಾಯ್ಲೆಟ್ ಇಟ್ಟಾಗ ಏನಾಗುತ್ತೆ, ಬಾತ್ರೂಮ್ ಇಟ್ಟಾಗ ಕುಬೇರನ ಮೂಲೆಯಲ್ಲಿ ಮನೇಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಮನೆ ಯಜಮಾನನಿಗೆ ಉಳಿಗಾಲ ಇರೋದಿಲ್ಲ. ಮನೆ ಯಜಮಾನ ಆಗಿರ್ಬೋದು, ಮನೇಲಿ ಗಂಡಸರು, ಇವಾಗ ಯಜಮಾನ ಆದಮೇಲೆ ಮಗ ಬರ್ತಾನೆ, ಮಗ ಆದಮೇಲೆ ಅಳಿಯ ಬರ್ತಾನೆ, ಈ ರೀತಿ ಎಲ್ಲ ಸಂತತಿಗಳು ನಾಶ ಆಗ್ತಾ ಹೋಗುತ್ತೆ. ಮತ್ತು ಮನೆಯಲ್ಲಿ ಡೈವೋರ್ಸ್ ಕೇಸ್ ಜಾಸ್ತಿ ಆಗುತ್ತೆ. ಹೆಣ್ಣುಮಕ್ಕಳು, ನಮ್ಮ ಮನೆ ಹೆಣ್ಣುಮಕ್ಳಿಗೆ ಡೈವೋರ್ಸ್ ಕೇಸ್ ಜಾಸ್ತಿ ಆಗೋದು, ಮತ್ತು ಈ ಅಫೇರ್ಸ್ ಜಾಸ್ತಿ ಆಗೋದು, ಮತ್ತು ಎಲ್ಲೋ ಅಕ್ರಮ ಸಂಬಂಧಗಳು ಜಾಸ್ತಿ ಆಗೋದು, ಹೆಣ್ಣು ಮಕ್ಕಳು ವಿಚಾರದಲ್ಲಿ ತುಂಬ ಗೊಂದಲಕ್ಕೆ ಸಿಕ್ಕಾಕೊಳ್ಳೋದು, ಯಾವುದಾದ್ರೂ ಒಂದು ತಪ್ಪುಗಳನ್ನು ಮಾಡ್ತಾ ಹೋಗೋದು, ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕುಬೇರನ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದಾಗ, ಮನೆಯಲ್ಲಿ ಯಾರಾದರೂ ಕೆಲ್ಸಕ್ಕೆ ಬಂದಾಗ ಅವ್ರವ್ರಿಗೇನೆ ಕೆಲ್ಸಕ್ಕೆ ಬರೋರು ಮನೆಯ ಯಜಮಾನಿ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಕುಬೇರ ಮೂಲೆಯಲ್ಲಿ ಟಾಯ್ಲೆಟ್ ಇದ್ದಾಗ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯ ಒಂದು ವಾಸ್ತು ಹೇಳ್ತಾ ಇದ್ದೀನಿ. ಅದೇ ರೀತಿ ಕುಬೇರ ಮೂಲೆಯಲ್ಲಿ ತುಂಬ ಗಲೀಜು ಇಡಬಾರ್ದು. ಗಲೀಜು ಅಂತಂದರೆ ಎಲ್ಲ ಒಂದು ಕಡೆ ಜಾಗ ಖಾಲಿ ಇರುತ್ತೆ. ಎಲ್ಲರೂ ಕುಬೇರನ ಮೂಲೆಯಲ್ಲಿ, ಕೆಲವೊಂದು ಕಡೆ ಕುಬೇರನ ಮೂಲೆಯಲ್ಲಿ ಏನು ಮಾಡ್ತಾರೆ, ಸೈಟಿಂದ ಆಚೆ, ಮನೆಯಿಂದ ಆಚೆ ಅಲ್ಲೆಲ್ಲೋ ಕೆಳಗಡೆ ಇರ್ಬೋದು ಅಥವಾ ಮೇಲಿರ್ಬೋದು ಡಸ್ಟ್ಬಿನ್ ಇಡೋದು, ಗಲೀಜು ತುಂಬಿಸಿಡೋದು. ಇದನ್ನು ಮಾಡಿದಾಗೂ ಕೂಡ ಮನೇಲಿ ಫೈನಾನ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೇಲಿ ದುಡ್ಡು ಕೂಡ ನಿಲ್ಲಲ್ಲ. ಅಡುಗೆ ಮನೆ ಅಂತೂ ಬಹಳ ಅಪಾಯ ಅಂತ ಹೇಳಿದೆ. ಅಡುಗೆ ಮನೆ ಇದ್ದರೆ ಒಂದೇ ಒಂದು ರೂಪಾಯಿ ದುಡ್ಡು ನಿಲ್ಲಲ್ಲ. ನಿಮ್ಮ ಮನೇಲಿ ಕ್ಲೀನ್ ಬೋಲ್ಡ್ ಆಗಿಬಿಟ್ಟಿರುತ್ತೆ. ಅದೇ ರೀತಿ ಮನೆಯಿಂದ ಆಚೆ ಸೈಟಲ್ಲಿ ಕುಬೇರ ಮೂಲೆಯ ಸೈಟು, ನಿಮ್ಮ ಮನೆ ಸೈಟು, ನಿಮ್ಮಿಂದ ಆಚೆ ಕಡೆ ನಿಮ್ಮ ಸೈಟ್ ಹತ್ರ ಬಾವಿ ಇರೋದು ಅಥವಾ ನೀರಿಂದ ಏನಾದರೂ ಇರೋದು, ಇದು ಕೂಡ ತುಂಬ ಅಪಾಯ ಆಗಿರುತ್ತೆ. ಇದರಲ್ಲೂ ಕೂಡ ನೀವು ಏಳಿಗೆ ಆಗೋದಿಲ್ಲ ಮನೆಯಲ್ಲಿ. ಅದೇ ರೀತಿ ಮರಗಳು, ನಿಮ್ಮ ಮನೆ ಸೈಟಿಂದ ಆಚೆ ಆಗಿರ್ಬೋದು, ನಿಮ್ಮ ಮನೆ ಕಾಂಪೌಂಡ್ ಒಳಗಡೆ ಆಗಿರ್ಬೋದು, ಕುಬೇರ ಮೂಲೆಯಲ್ಲಿ ದೊಡ್ಡ ದೊಡ್ಡ ಹೈಟ್ ಮರಗಳು ಅಂದರೆ ಮಾವಿನ ಮರ, ಹಲಸಿನ ಮರ, ತೆಂಗಿನ ಮರ, ಪಪ್ಪಾಯ ಗಿಡ ಅಂತೂ ಇಟ್ಟರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ಈ ರೀತಿ ಮರಗಳು ಬೆಳಿಬಾರ್ದು. ಈ ರೀತಿ ಮರಗಳು ತುಂಬ ಹೈಟಾಗಿ ಬೆಳೆದಾಗ ಅಂಥ ಮನೆಯಲ್ಲಿ, ಕುಬೇರ ಮೂಲೆಯಲ್ಲಿ ಈ ಥರ ಮರಗಳೆಲ್ಲ ತುಂಬ ಜಾಸ್ತಿ ಬೆಳೆದಾಗ ಅಂಥ ಮನೆಯಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದು, ಲವ್ ಮ್ಯಾರೇಜ್ ಆಗೋದು, ಮತ್ತು ಮನೆಯಲ್ಲಿ ಡೈವರ್ಸ್ಗಳಾಗೋದು, ಮನೆ ಒಡೆದಾಕೋದು ಅಂತಂದರೆ ಮನೆಗೆ ಬಂದಿದ್ದ ತಕ್ಷಣ, ಮನೇಲಿ ಮದುವೆಗಳಾಗಿದ್ದ ತಕ್ಷಣ ಮನೆಯ ಇಬ್ಬಾಗಗಳಾಗೋದು, ಮನೇಲಿ ಪಾರ್ಟೇಷನ್ ಆಗೋದು, ತುಂಬ ಹೆವಿ ಕುಟುಂಬದ ಪ್ರಾಬ್ಲಮ್. ಈ ಮನೆ ವಾಸ್ತು ಸರಿ ಮಾಡ್ಕೊಂಡಿಲ್ಲ ಅಂದರೆ ಬೇರೆ ಪ್ರಾಬ್ಲಮ್ ಬರಲ್ಲ, ಮನೆ ಒಳಗಡೆನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮನೆ ವಾಸ್ತುವನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ.